ಶ್ರೀ ಬಯಲು ಆಂಜನೇಯ ಸ್ವಾಮಿ ಹಾಗೂ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಜಿ ನಾಗೇನಹಳ್ಳಿಯಲ್ಲಿರುವ ಶ್ರೀ ಬಯಲು ಆಂಜನೇಯ ಸ್ವಾಮಿ ಹಾಗೂ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ 2ನೇ ಶ್ರಾವಣ ಶನಿವಾರದ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಭಕ್ತಿ ಭಾವದಿಂದ ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ದೇವರಿಗೆ ವಿಶೇಷ ಅಲಂಕಾರ, ಅಭಿಷೇಕ ಹಾಗೂ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಬಳಿಕ ದೇವರ ದರ್ಶನಕ್ಕೆ ಆಗಮಿಸಿದ್ದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಶ್ರೀ ಬಯಲು ಆಂಜನೇಯ ಸ್ವಾಮಿ ಹಾಗೂ ಶ್ರೀ ಶನೇಶ್ವರ ಸ್ವಾಮಿ ದರ್ಶನ ಪಡೆದು ವಿಶೇಷ ಪೂಜೆಯಲ್ಲಿ ಭಾಗವಹಿಸಿದ್ದರು. ಶ್ರಾವಣ ಶನಿವಾರದ ಪೂಜಾ ಕಾರ್ಯಕ್ರಮಗಳನ್ನು 15/8/2026ರಿಂದ ಪ್ರಾರಂಭ ಮಾಡಿದ್ದೇವೆ. ಇದು 2ನೇ ಶನಿವಾರ. ಇನ್ನು 2 ಶನಿವಾರಗಳು ಇದ್ದಾವೆ. 29ನೇ ತಾರೀಕು ಒಂದು, ನೆಕ್ಸ್ಟ್ 5/9/2026ನೇ ಶನಿವಾರ ಕೊನೆ ಶ್ರಾವಣ ಶನಿವಾರ ಇರ್ತದೆ. ಭಕ್ತಾದಿಗಳಲ್ಲಿ ವಿನಂತಿ, ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಾರ್ಷಿಕೋತ್ಸವಕ್ಕೆ ಬಂದಂಥ ಜನ ಈಗ ಯಾಕೋ ಕಾಣ್ತಾ ಇಲ್ಲ, ದಯಮಾಡಿ ತಾವೆಲ್ಲರೂ ನಮ್ಮ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಟ್ಟು ಇಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಿಸ್ಕೊಂಡು ದೇವರಲ್ಲಿ ತಮ್ಮ ಬೇಡಿಕೆಗಳನ್ನು ಕೇಳಿಕೊಂಡು ಪ್ರಸಾದಗಳನ್ನು ಸ್ವೀಕರಿಸಿ ತಮ್ಮ ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ತಮ್ಮಲ್ಲಿ ಕಳಕಳಿ. ಹಾಗೆಯೇ ಈ ಒಂದು ಪಕ್ಕದಲ್ಲಿ ಒಂದು ಚೌಟ್ರಿ ಕಟ್ಟಬೇಕು ಅಂತ ವ್ಯವಸ್ಥೆ ಮಾಡ್ತಾಯಿದ್ವಿ. ತಮ್ಮೆಲ್ಲರ ಅಮೂಲ್ಯವಾದಂಥ ಸಹಕಾರ ನಮಗೆ ಅತ್ಯಗತ್ಯವಾಗಿದೆ. ತಾವೆಲ್ಲರೂ ಸದೃದಯ ಅನುಭವದರಾಗಿ ತಮ್ಮ ಧಾರ್ಮಿಕ ಚಿಂತನೆಗಳನ್ನು ಮಾಡಿಕೊಂಡು ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಸಾಮಾನ್ಯ ವರ್ಗದವ್ರಿಗೆ, ಮಧ್ಯಮ ವರ್ಗದವ್ರಿಗೆ ಒಂದು ಸಮುದಾಯ ಭವನ ಅಂದರೆ ಕಡಿಮೆ ದರದಲ್ಲಿ, ಟೌನ್ಗೆ ಹೋದ್ರೆಲ್ಲ ರೇಟ್ ಜಾಸ್ತಿ ಇರ್ತದೆ. ಇಲ್ಲಿ ಸಮುದಾಯ ಭವನ ನಮ್ಮ ಖರ್ಚು ಬಂದರೆ ಸಾಕಷ್ಟೇ. ನಾವೇನು ವಿಶೇಷವಾಗಿ ಅದನ್ನು ವಾಣಿಜ್ಯ ರೀತಿಯಲ್ಲಿ ಉಪಯೋಗಿಸಲ್ಲ. ಜನಸಾಮಾನ್ಯರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡಿದ್ವಿ. ತಮ್ಮೆಲ್ಲರ ಅತ್ಯಮೂಲ್ಯವಾದಂಥ ಸಹಕಾರ ಮುಖ್ಯ. ದಯಮಾಡಿ ನಮ್ಮ ದೇವಾಲಯಕ್ಕೆ ಬರ್ತಾ ಇರಿ. ನಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಈ ಒಂದು ದೇವಸ್ಥಾನದ ಶನಿದೇವರ ದೇವಸ್ಥಾನ ಮೊದಲು ಶಿಥಿಲವಾಗಿತ್ತು. ಆ ದೇವಸ್ಥಾನವನ್ನು ಭಕ್ತಾದಿಗಳ ಸಹಕಾರದಿಂದ ಸಮಿತಿಯನ್ನು ಮಾಡಿಕೊಂಡು ಅಂದಿನಿಂದ ಇಲ್ಲಿವರೆಗೂ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ಕೊಂಡು ಬಂದಿದ್ದೇವೆ. ಹಾಗೆ ಈ ಒಂದು ದೇವಸ್ಥಾನಕ್ಕೆ ತುಮಕೂರು ಜಿಲ್ಲೆಯಾದ್ಯಂತ ಭಕ್ತಾದಿಗಳು ಆಗಮಿಸುತ್ತಾರೆ. ಹಾಗಾಗಿ ಕೊರಟಗೆರೆ ನಗರದಿಂದ ಕೂಡ ಭಕ್ತಾದಿಗಳು ಆಗಮಿಸ್ತಿದ್ದು ಈ ಒಂದು ಸ್ವಾಮಿಯ ದರ್ಶನ ಪಡೆದು ಅವರ ಕಷ್ಟ ಸುಖಗಳನ್ನು ಬೇಡ್ಕೊಳ್ತಾರೆ. ಅದೇ ರೀತಿ ಸ್ವಾಮಿ ಕೂಡ ಅವ್ರಿಗೆ ಅನುಕೂಲ ಮಾಡಿಕೊಟ್ಟು ಅವ್ರಿಗೆ ಅನುಕೂಲ ಆಗಿರ್ತದೆ. ಹಾಗಾಗಿ ಭಕ್ತಾದಿಗಳು ಸುಮಾರು ಜನ ಬರ್ತಿರ್ತಾರೆ. ಆಗ ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಸಮಿತಿಯಿಂದ ವಂದನೆಗಳನ್ನು ಮತ್ತು ಸ್ವಾಗತವನ್ನು ಕೊಡ್ತಾರೆ. ಎಲ್ಲ ಭಕ್ತಾದಿಗಳು ಬಂದು ಪ್ರತಿ ವಾರ ದಾಸೋಹ ಇರುತ್ತೆ, ವಾರ ಪ್ರಸಾದ ಸ್ವೀಕರಿಸ್ತಾರೆ. ಮತ್ತು ಜನಕ್ಕೆ ಅನುಕೂಲ ಆಗಲಿ ಅಂತ ಕರ್ನಾಟಕ ಬ್ಯಾಂಕಲ್ಲಿ ನಾವು ಈ ಸ್ವಾಮಿ ಹೆಸರನ್ನು ಅಕೌಂಟ್ ಓಪನಿಗೆ ನೇರವಾಗಿ ಹಣವನ್ನು ಬ್ಯಾಂಕ್ ಮಾಡ್ಬೋದು. ಈ ಬಂದಂಥ ಹಣವನ್ನು ನಾವು ಪ್ರತಿ ವಾರ ಕಲೆಕ್ಷನ್ ಮಾಡಿ ಬ್ಯಾಂಕಿಗೆ ಜಮಾ ಮಾಡ್ತೀವಿ. ದೇವರ ಒಂದು ಅಭಿವೃದ್ಧಿಗೆ ಕಾರ್ಯವನ್ನು ಉಪಯೋಗಿಸ್ತೀವಿ. ಎಲ್ಲ ಉತ್ತಮವಾದ ಒಂದು ಕಾರ್ಯದರ್ಶಿ ಇದ್ದೀವಿ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ ರನ್ನಿಂಗ್ ಕೊಟ್ಟರಾಗಿ ರಿಟೈರ್ಡ್ ಆಗಿದ್ದೀನಿ. ಈಗ ಖಜಾಂಚಿಯಾಗಿ ಕಾರ್ಯದರ್ಶಿ. ಎಲ್ಲರೂ ಧನ್ಯವಾದ. ದೇವರು ಎಲ್ಲರೂ ಒಳ್ಳೆಯದು ಮಾಡಲಿ, ಒಳ್ಳೆಯ ದೇವರಿಗೆ ಒಳ್ಳೆಯ ಆರೋಗ್ಯ ಪ್ರಾರ್ಥನೆ ಮಾಡ್ತಾರೆ.